ನಾವು ಚಿಕ್ಕ ಯಜಮಾನ್ರು ಕಾರ್ ರಿಪೇರಿ ಕತೆಗಳನ್ನ ಮಾತಾಡ್ಕೊಂಡು ಅದು ಎಷ್ಟು ನಕ್ಕಿದೀವೋ ಏನೋ. ಶುಕ್ರ ಮಾಡ್ರೆ ಪರವಾಗಿ ತಗೊಳ್ಳಿ. ಯಜಮಾನ್ರು ಫೋನ್ ಮಾಡ್ತಾ ಇದಾರೆ, ಒಂದು ನಿಮಿಷ ಬಂದಿರ. ಯಜಮಾನ್ರೆ. ನಂದೀಶ ಎಲ್ಲಿದ್ಯಾ? ಹಾಸ್ಪಿಟಲ್ ರೀಚ್ ಆದ್ಯಾ? ಎಲ್ಲ ಚೆಕ್ ಮಾಡ್ದಿ ತಾನೆ? ಈಗ ಹೋಗ್ತೀನಿ ಯಜಮಾನ್ರೆ, ಹುಡುಕ್ತೀನಿ. ಬೇಗ ನಂದೀಶ, ಯಾಕೆ ತಡ ಮಾಡ್ತಾ ಇದೀಯಾ? ಯಜಮಾನ್ರೆ, ನನ್ನ ಮಗ ತ್ರಿಶೂಲ್. ನೋಡು ನಂದೀಶ, ಈ ಕೆಲಸ ತುಂಬಾ ಅರ್ಜೆಂಟ್, ದಯವಿಟ್ಟು ಹೋಗು. ಆಯ್ತು ಯಜಮಾನ್ರೆ, ಹೋಗ್ತೀನಿ. ತ್ರಿಶೂಲ್, ಜ್ಯೂಸ್ ಏನಾದ್ರು ಕುಡಿತೀರಾ? ಏನು ಬೇಡ, ಇವಾಗ ಹೋಗ್ತಿದೀವಲ್ಲ, ಒಂದು ಕುಡ್ಕೊಂಡು ಹೋಗೋಣ. ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೊರಟ್ಬಿಡ್ತೀನಿ ತ್ರಿಶೂಲ್. ಅಂಕಲ್, ನೀವು ಆರಾಮಾಗಿ ಕೆಲಸ ಮುಗಿಸ್ಕೊಂಡು ಬನ್ನಿ, ನಾನು ಇಲ್ಲೇ ಇರ್ತೀನಿ. ನಿಮ್ಮಲ್ಲಿ ಬಿಟ್ಟು ಹೋಗ್ತಾ ಇದೀನಿ ಅಂತ ತಪ್ಪು ತಿಳ್ಕೊಬೇಡಿ, ಸ್ವಲ್ಪ ನೋಡ್ಕೊಳ್ಳಿ ಅಮ್ಮ. ಪರವಾಗಿಲ್ಲ ಅಂಕಲ್, ನೀವು ಟೆನ್ಷನ್ ತಗೋಬೇಡಿ, ನಾನು ಇರ್ತೀನಿ. ಏನಪ್ಪ ನಿನ್ ಜನ್ಮ ರಹಸ್ಯ ಗೊತ್ತಿದ್ದು ಡಾಕ್ಟರ್ಗೆ ಮಾತ್ರ. ಅವನ್ನ ಅವತ್ತೇ ಮುಗಿಸ್ಬಿಟ್ಟೆ ಅಂತ ಮುದ್ಕೆ ಹೇಳಿದ್ಲು. ಈ ಅಂಕಲ್ ತುಂಬಾ ಬ್ರಿಲಿಯಂಟ್. ಸೀಕ್ರೆಟ್ನ ಸೇಫ್ ಆಗಿ ಸಿಸ್ಟಮ್ ಇಡೋದಲ್ದೆ ತನ್ನ ಪ್ರಾಣ ಸ್ನೇಹಿತನಿಗೆ ಕೊಡೋ ವ್ಯವಸ್ಥೆ ಬೇರೆ ಮಾಡಿದ್ದಾರೆ. ನಾನೇನಾದ್ರೂ ಸ್ವಲ್ಪ ಯಾಮಾರಿದ್ರು ಎಲ್ಲ ಕಳ್ಕೊತಿದ್ದೆ. ಸಿಸ್ಟಮ್ ಅಲ್ಲಿ ಇನ್ನ ಏನೇನಿದೆ ಚೆಕ್ ಮಾಡೋಣ. ಇಷ್ಟು ಬಿಟ್ರೆ ಇನ್ನೇನು ಇಲ್ಲ ಇದರಲ್ಲಿ. ಇದು ಯಾರ ಕೈಗೂ ಸಿಗಬಾರ್ದು. ಇದನ್ನು ಮೊದಲು ನಾಶ ಮಾಡಬೇಕು. ಯಜಮಾನ್ರೆ, ನೀವಿಲ್ಲಿ? ಡಾಕ್ಟರ್ ಸಾಂಬಾ ಶಿವ ಅವ್ರ ಕ್ಯಾಬಿನ್ ಅಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ? ಏನನ್ನು ಹುಡುಕಿರೋ ಆಗಿದೆ? ಏನನ್ನು ಚಿಕ್ಕ ಯಜಮಾನ್ರೆ? ಅಂಕಲ್, ಅದು ಡ್ಯಾಡ್ ಫೋನ್ ಮಾಡಿದೆ. ಸಾಂಬಾ ಶಿವ ಅದು ಸೀಕ್ರೆಟ್ ಇಟ್ಟಿದ್ದಾನೆ, ಅದನ್ನ ಹುಡುಕ್ಸಕ್ ನಿಮ್ಮನ್ನ ಕಳ್ಸಿದೀನಿ ಅಂತ ಹೇಳಿದ್ರು. ನನ್ನ ಹೆಲ್ಪ್ ಏನಾದ್ರು ಬೇಕಾ ಅಂತ ಕೇಳಿದೆ. ಡ್ಯಾಡ್ ಬೇಡ ಅಂತ ಹೇಳಿದ್ರು. ನನ್ ಮನ್ಸು ಯಾಕೋ ತಡೆಯಿಲ್ಲ ಅಂಕಲ್, ಹುಡ್ಕೋಣ ಅಂತ ಬಂದೆ. ಓಹ್, ಹೌದಾ? ಒಳ್ಳೇದಾಯ್ತು. ಏನಾದ್ರು ಸಿಕ್ತ ಚಿಕ್ಕ ಯಜಮಾನ್ರೆ? ಏನೂ ಇಲ್ಲ ಅಂಕಲ್, ಇಡೀ ಕ್ಯಾಬಿನ್ ಹುಡ್ಕಾಡ್ದೆ ಅಂಕಲ್. ಸಿಸ್ಟಮ್ಮೇ ಇಲ್ಲ. ನಾನು ಬರುವಾಗಲೇ ಬಾಗ್ಲು ಓಪನ್ ಆಗಿತ್ತು. ಮೋಸ್ಟ್ಲಿ ನಮ್ಗೂ ಮುಂಚೆನೆ ಯಾರೋ ಬಂದು ಹೋಗಿದ್ದಾರೆ. ಬಾಗಿಲು ತೆಗೆದೈತಾ? ಹೌದು ಅಂಕಲ್. ಯಾರು ಬಂದಿರ್ಬೋದು? ಯಜಮಾನ್ರ ಫೋನು. ಅಂಕಲ್, ಡ್ಯಾಡಿ ಹೇಳಿ ಇಲ್ಲಿ ಏನಾಗಿದೆ ಅಂತ. ಹಲೋ. ನಂದೀಶ, ಅವ್ನ ಚೇಂಬರ್ ಎಲ್ಲ ಚೆಕ್ ಮಾಡಿದ್ಯಾ? ಏನಾದ್ರು ಸಿಕ್ತಾ? ಇಲ್ಲ ಯಜಮಾನ್ರೆ, ಏನೂ ಸಿಗ್ಲಿಲ್ಲ. ಸಿಗ್ಲಿಲ್ವಾ? ನಾನು ಬರೋದಕ್ಕೆ ಮುಂಚೆ ಯಾರೋ ಬಾಗಿಲು ತೆಗೆದು ಏನೋ ಹುಡುಕಿದ್ದಾರೆ. ಚಿಕ್ಕ ಯಜಮಾನ್ರು ಇಲ್ಲೇ ಇದ್ದಾರೆ. ಅವ್ರು ಹುಡುಕಿದ್ರಂತೆ, ಏನೂ ಸಿಕ್ಕಿಲ್ಲ. ತ್ರಿವಿಕ್ರಮ ಅಲ್ಲಿ ಬಂದಿದ್ದಾನ? ಅಲ್ಲೇನ್ ಮಾಡ್ತಾ ಇದ್ದಾನೆ? ಹೂ ಯಜಮಾನ್ರೆ, ನಿಮ್ಮ ಹತ್ರ ವಿಷಯ ಕೇಳಿ ಅವ್ರಿಗೆ ಮನಸ್ಸು ತಡಿದೆ ನಮಗೆ ಸಹಾಯ ಮಾಡೋದಕ್ಕೆ ಅವರು ಬಂದಿದ್ದಾರೆ. ನಂದೀಶ, ನೀನು ಅಲ್ಲಿಗೆ ಹೋಗೋ ವಿಚಾರನ ಯಾರಿಗಾದ್ರೂ ಹೇಳಿದ್ಯಾ? ಇಲ್ಲ ಯಜಮಾನ್ರೆ, ನನಗೆ ನಿಮ್ಗೆ ಈಗ ಚಿಕ್ಕ ಯಜಮಾನ್ರಿಗೆ ವಿಷಯ ಗೊತ್ತಾಗಿದೆ, ಇನ್ಯಾರಿಗೂ ಗೊತ್ತಿಲ್ಲ.
ಸರಿ, ನೀನು ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಡು. ನಮ್ಮನ್ನ ಯಾರೋ ಫಾಲೋ ಮಾಡ್ತಾ ಇದಾರೆ ಅನ್ಸುತ್ತೆ. ಒಂದ್ ಸೆಕೆಂಡ್ ಕೂಡ ಅಲ್ಲಿ ಇರ್ಬೇಡ. ಲೀವ್ ಲೀವ್ ಲೀವ್. ಸರಿ ಯಜಮಾನ್ರೆ. ಅಂಕಲ್, ಡ್ಯಾಡ್ ಏನ್ ಹೇಳಿದ್ರು? ನಿನ್ನನ್ನು ಯಾರೋ ಹಿಂಬಾಲಿಸ್ತಾ ಇದ್ರೆ ನೀನು ಅಲ್ಲಿ ಇರ್ಬೇಡ, ಯಾರಿಗೂ ಅನುಮಾನ ಬಂದಿದ್ದು ಹೊರಡು ಅಂತಂದ್ರು. ಹೌದಾ? ಸರಿ ಅಂಕಲ್, ನೀವು ಹೊರಡಿ. ಯಜಮಾನ್ರೆ, ತ್ರಿಶೂಲ್. ಅಂಕಲ್, ತ್ರಿಶೂಲ್ ನಾನು ಸೇಫಾಗಿ ಕರ್ಕೊಂಡ್ ಬರ್ತೀನಿ. ನೀವು ಮೊದಲು ಹೊರಡಿ. ಸರಿ, ನೀವು ಹುಷಾರು. ಸಾಂಬ ಶಿವ ಅಂಕಲ್ ನಮ್ಮ ಡ್ಯಾಡಿಗೆ ತಿಳಿಸ್ಬೇಕು ಅಂತಿದ್ದ ನನ್ನ ಜನ್ಮ ರಹಸ್ಯ ನನ್ನ ಕೈಲಿ ಸೇಫ್ ಆಗಿದೆ. ಬಂದ ದಾರಿಗೆ ಸುಂಕವಿಲ್ಲ. ಥ್ಯಾಂಕ್ ಯು ನಂದೀಶ್ ಅಂಕಲ್. ಓ ಸಾರಿ 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 ಸಾರಿ, ಮೈ ಒರಿಜಿನಲ್ ಅಪ್ಪ. ಥ್ಯಾಂಕ್ ಯು ಸೋ ಮಚ್. ಈ ಸೀಕ್ರೆಟ್ ಆಗೇ ಇರಬೇಕು. ಅದು ನನಗ್ ಮಾತ್ರ ಗೊತ್ತಿರಬೇಕು. ಬೇರೆಯವ್ರಿಗೆ ಗೊತ್ತಾಗಕ್ ಬಿಟ್ರೆ ತಾನೆ. ವಿಕ್ರಮ್ ಎಲ್ಲಕ್ಕೆ ಹೋದ್ರು? ತ್ರಿವಿಕ್ರಮ್, ಸಾರಿ, ಅದು ಸಿಗರೇಟು. ತ್ರಿವಿಕ್ರಮ್, ಇದು ಹಾಸ್ಪಿಟಲ್. ಇಲ್ಲಿ ಇದನ್ನೆಲ್ಲ ಮಾಡೋ ಹಾಗಿಲ್ಲ ಅನ್ನೋದು ಗೊತ್ತಿಲ್ವಾ? ತ್ರಿಶೂಲ್ ಹೀಗಾಯ್ತು ಅಂತ ಟೆನ್ಷನ್ ಇತ್ತಲ್ಲ, ಅದಕ್ಕೆ ಸಿಗರೇಟ್ ಸೇತಾ ಇದ್ದೆ. ಅದಕ್ಕೆ ಶಿವಾನಿ ಅವರೇ, ಸಾರಿ, ನೆಕ್ಸ್ಟ್ ಟೈಮ್ ಇಂದ ಈ ತರ ಮಾಡಲ್ಲ. ಸರಿ ಆಯ್ತು, ತ್ರಿಶೂಲ ಮನೆ ಕರ್ಕೊಂಡು ಹೋಗ್ಬೇಕು, ಬನ್ನಿ. ಐ ಆಮ್ ರಿಯಲಿ ಸಾರಿ ತ್ರಿಶೂಲ್. ಅಯ್ಯೋ ಚಿಕ್ಕೇಶ್ ಮಾಡ್ರೆ, ಎಂತ ಮಾತು ಅಂತ ಆಡ್ತಾ ಇದ್ದೀರಾ? ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಇದ್ರ ನಿಮ್ದೇನು ತಪ್ಪಿಲ್ಲ. ತ್ರಿಶೂಲ್, ಚಿಕ್ಕೇಶ್ ಮಾಡ್ರೆ, ಸುಂದ್ರಿ ಅಡ್ಡ ಬಂದಿದ್ದಕ್ಕೆ ಹೀಗಾಗಿದ್ದು. ಇಲ್ಲ ಅಂದ್ರೆ ನೀವ್ಯಾಕೆ ನನ್ ಮೇಲೆ ಫೈರ್ ಮಾಡ್ತಾ ಇದ್ರಿ? ದಟ್ಸ್ ಟ್ರೂ. ಆ ಸುಂದರಿ ಪಾರಿವಾಳ ಅಡ್ಡ ಬಂದಿರಲ್ಲ ಅಂದ್ರೆ ಎಲ್ಲ ಸರಿ ಹೋಗಿರೋದು. ಬ್ಲಡ್ಡಿ ರಾಸ್ಕಲ್. ಅದಕ್ಕೆ ಯಾಕೆ ಬೈತೀರಾ ಚಿಕ್ಕೇಶ್ ಮಾಡ್ರೆ? ಪಾಪ ಅದೆಲ್ಲೋ ಹಾರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಮಿಸ್ ಆಗಿ ಬಂದಿರತ್ತಷ್ಟೇ. ಅದಕ್ಕೇನ್ ಗೊತ್ತಾಗತ್ತೆ, ಮೂಕ ಪ್ರಾಣಿ ಅದು. ನಿಂಗೆ ಆ ಪಾರಿವಾಳ ಹೆಲ್ಪ್ ಮಾಡೋ ಹಾಗಾಯ್ತಲ್ಲ. ಎಸ್,
ಆ ಪಾರಿವಾಳ ಅಡ್ಡ ಬಂದಿರಲಿಲ್ಲ ಅಂದ್ರೆ ನಾವು ಹಾಸ್ಪಿಟ್ಲಿಗೆ ಹೋಗ್ತಾ ಇರಲಿಲ್ಲ. ನಮ್ಮ ಜನ್ಮ ರಹಸ್ಯ ತಿಳ್ಕೊಳಕ್ಕೆ ನಮ್ಮಪ್ಪ ಟ್ರೈ ಮಾಡ್ತಾ ಇದ್ದಿದ್ದು ಗೊತ್ತಾಗ್ತಿರ್ಲಿಲ್ಲ. ಶಿವಾನಿ ಮೇಡಮ್, ಥ್ಯಾಂಕ್ ಯು. ನೀವು ನನ್ನಿಂದ ಹಾಸ್ಪಿಟ್ಲಿಗೆ ಬರೋ ಹಾಗಾಯ್ತು. ಇವತ್ತು ನಿಮ್ಮಿಂದ ಚಿಕ್ಕೇಶ್ ಮಾಡ್ರಿಂದಾನೆ ನಾನು ಬದುಕಿರೋದು. ದೇವ್ರಿಗೆ ಪೂಜೆ ಮಾಡಿಸಿ ಒಂದು ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮನ್ನ ಇಷ್ಟು ದೊಡ್ಡ ಗಂಡಂತರಿಂದ ಪಾರ್ ಮಾಡಿದಾನೆ ಅವನು. ಹೌದೌದು, ಎಷ್ಟೊಂದೆಲ್ಲ ಒಳ್ಳೇದ್ ಮಾಡಿದಾನೆ. ನಾನು ಒಂದು ಥ್ಯಾಂಕ್ಸ್ ಹೇಳ್ಬೇಕು. ಹೇಳ್ದೇ ಇದ್ರೆ ತಪ್ಪಾಗುತ್ತಲ್ವಾ? ಹೇಳಿ, ಯಾರ ಹತ್ರ ಪೂಜೆ ಆಗಬೇಕಿತ್ತು? ತ್ರಿಶೂಲ್ ಮತ್ತೆ ತ್ರಿವಿಕ್ರಮ್. ರಾಶಿ ಮತ್ತು ನಕ್ಷತ್ರ ಹೇಳಿ. ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ. ನಿಮ್ದು? ಅವ್ರದ್ದು ಅದೇ ರಾಶಿ ನಕ್ಷತ್ರ. ನಂದು ನಿಂದು ಗೊತ್ತು ಬಿಡಮ್ಮ. ಧನು ರಾಶಿ ಪೂರ್ವಾಷಾಢ ನಕ್ಷತ್ರ. ನೆನಪಿದೆ ನನಗೆ. ನೀನೇನ್ ಬದಲು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಶಿವಾನಿ ನನಗೆ ಸಿಗೋ ಹಾಗೆ ಮಾಡು. ನಾನು ಅವಳನ್ನು ತುಂಬಾ ಪ್ರೀತಿಸ್ತೀನಿ. ಅವಳಿಲ್ಲದೆ ನನಗಿರಕ್ಕಾಗತ್ತಿಲ್ಲ. ಇವಾಗ ನನ್ನ ಜೀವ ಹೇಗೆ ಉಳಿಸಿದ್ಯೋ ಹಾಗೆ ನನ್ನ ಪ್ರೀತಿನ ಉಳಿಸ್ಕೊಡು. ದೇವ್ರೆ, ನನ್ನ ಹತ್ರ ದುಡ್ಡಿದೆ, ಎಲ್ಲ ಇದೆ. ನಂಗೆ ಶಿವಾನಿ ಬೇಕಷ್ಟೇ. ನಿಂಗೆ ಟೈಮಿಗೆ ಕರೆಕ್ಟಾಗಿ ಕಾಣಿಕೆ ಕಳಿಸ್ಬಿಡ್ತೀನಿ. ಶಿವಾನಿ ನನ್ನ ಜೊತೆ ಹಾಗೆ ಮಾಡು. ನಾಳೆ ಏನಮ್ಮ ವಿಶೇಷ? ಏನಿಲ್ಲ ಅರ್ಚಕ್ರೆ, ದೇವ್ರಿಗೆ ನಾಳೆ ಒಂದು ಪೂಜೆ ಮಾಡಿಸ್ಬೇಕು ಅಷ್ಟೇ. ಅರ್ಚಕ್ರೆ, ನಾಳೆ ವಿಶೇಷ ಗೊತ್ತಿಲ್ಲ ನಿಮ್ಗೆ? ಅವ್ರ ಜನ್ಮದಿನ ಅಲ್ವಾ ನಾಳೆ? ಥ್ಯಾಂಕ್ಸ್. ನಾಳೆ ಶಿವಾನಿ ಅವ್ರ ಬರ್ತಡೆ. ಅವ್ರಿಗೇನಾದ್ರು ಸರ್ಪ್ರೈಸ್ ಕೊಡಬೇಕು. ಬರೀ ಸರ್ಪ್ರೈಸ್ ಅಲ್ಲ, ಅವಳ ಲೈಫೇ ಚೇಂಜ್ ಆಗ್ಬಿಡ್ಬೇಕು. ಹಾಗೆ ಮಾಡ್ತೀನಿ. ಯಜಮಾನ್ರೆ, ನಮ್ಮನ್ನು ಯಾರು ಫಾಲೋ ಮಾಡೋದಕ್ಕೆ ಸಾಧ್ಯ? ನಮಗೆ ವೈರಿಗಳು ಯಾರಿದ್ದಾರೆ ಹೇಳಿ? ಏನು, ನಮ್ಗೆ ಯಾರು ವೈರಿಗಳಿಲ್ವಾ? ಇದ್ದಾರೆ, ನಾಗಿಣಿ. ಆದ್ರೆ ಹಾವು ನಮ್ಮನ್ನು ಫಾಲೋ ಮಾಡಿ ಆ ಸೀಕ್ರೆಟ್ನ ಹೇಗೆ ನಾಶ ಮಾಡೋಕ್ಕೆ ಸಾಧ್ಯ? ಆ ಹಾರ್ಡ್ ಡಿಸ್ಕ್ ಅಲ್ಲಿರೋ ಸೀಕ್ರೆಟ್ ಏನು ಅಂತ ನಮಗೇನು ಗೊತ್ತು? ಅಂದ್ರೆ ಆ ವಿಷಯ ಬಿಡು. ಈಗ ನೀನ್ ಮೊದಲು ಮಾಡಬೇಕಾದ ಕೆಲಸ ಸಾಂಬ ಶಿವನ್ ಫ್ಯಾಮಿಲಿನ ಸೇಫ್ ಮಾಡಬೇಕು. ಹಾಗೆ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ತಿಳಿಸ್ಬಿಡು. ಆಯ್ತು, ಆ ಕೆಲಸ ಈಗಲೇ ಮಾಡ್ತೀನಿ. ಯಾರು ನಮ್ಮನ್ನು ಫಾಲೋ ಮಾಡ್ತಾ ಇರೋದು? ಆ ಸೀಕ್ರೆಟ್ ಏನು? ಆದಿಶೇಷನ್ ಬಗ್ಗೆ ಏನಾದ್ರು ಇರ್ಬೋದಾ? ಸಾಂಬನಿಗೆ ಆದಿಶೇಷನ್ ಬಗ್ಗೆ ಏನಾದ್ರು ಗೊತ್ತಾಗಿತ್ತಾ? ನಮ್ಮನ್ನು ಫಾಲೋ ಮಾಡ್ತಿರೋದು ಆದಿಶೇಷನೇನಾ? ವಿಷಯ ಕೇಳೋಣ ಅಂದ್ರೆ ಗುರುಗಳು ಬೇರೆ ಇಲ್ಲ. ಏನ್ ಮಾಡೋದು? ಶಿವಾನಿ ಅವರೇ, ಯಾಕೆ ಡಲ್ ಆಗಿದ್ದೀರಾ? ಹಾಗೇನಿಲ್ಲ, ಅದು ತ್ರಿಶೂಲ್ಗೆ ಹೀಗಾಯ್ತಲ್ಲ, ಅದಕ್ಕೆ ಮನ್ಸಿಗೆ ಸ್ವಲ್ಪ ಬೇಜಾರು. ಇಟ್ಸ್ ಎ ಸ್ಮಾಲ್ ಆಕ್ಸಿಡೆಂಟ್. ಹುಷಾರಾಗ್ತಾನೆ ಬಿಡಿ. ಹುಷಾರಾಗ್ತಾರೆ ಸರಿ, ಆದ್ರೆ ಅಲ್ಲಿವರೆಗೂ ನೋವು ಅನುಭವಿಸ್ಬೇಕಲ್ಲ. ನೆನ್ಸ್ಕೊಂಡ್ರೆ ಪಾಪ ಅನ್ಸುತ್ತೆ. ತ್ರಿವಿಕ್ರಮ್, ಪ್ಲೀಸ್ ಇನ್ಮೇಲೆ ಈ ಶೂಟಿಂಗ್ ಎಲ್ಲ ಬಿಟ್ಬಿಡಿ. ವಾಟ್? ಚಿಕ್ಕ ಇನ್ಸಿಡೆಂಟ್ ಇಂದ ಫೈರಿಂಗ್ ಮಾಡೋದ್ ಬಿಡ್ಬೇಕಾ? ನೋ ನೋ ನೋ. ಚಿಕ್ಕದು ದೊಡ್ಡದು ಅನಾಹುತ ಅನಾಹುತನೇ ಅಲ್ವಾ?
ನನಗೇನೋ ನೀವಿನ ಮೇಲೆ ಫೈರಿಂಗ್ ಮಾಡೋದು ಇಷ್ಟ ಇಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ಸರಿ, ನಿಮ್ಗೋಸ್ಕರ ಫೈರಿಂಗ್ ಮಾಡೋದು ಬಿಡ್ತೀನಿ, ಓಕೆನಾ? ಥ್ಯಾಂಕ್ ಯು. ಪ್ರಸಾದ ತೊಡಿ ಮೇಡಮ್. ಥ್ಯಾಂಕ್ ಯು. ನಾವು ಚಿಕ್ಕ ಯಜಮಾನ್ರು ಕಾರ್ ರಿಪೇರಿ ಕತೆಗಳನ್ನ ಮಾತಾಡ್ಕೊಂಡು ಅದು ಎಷ್ಟು ನಕ್ಕಿದೀವೋ ಏನೋ. ಶುಕ್ರ ಮಾಡ್ರೆ ಪ್ರಸಾದ ತಗೊಳ್ಳಿ. ಏನ್ ಮಾಡ್ತಾ ಇದೀಯ ನೀನು? ಏನ್ ಕೊಡ್ತಾ ಇದೆಯಾ ನಂಗೆ? ನೀನು ನನಗ್ ದೇವಸ್ಥಾನ ಪ್ರಸಾದ ಕೊಡ್ತೀಯ? ನೀನೊಬ್ಬ ಕೆಲ್ಸದವನು ಅಂತ ಜ್ಞಾಪಕ ಇದೆ ಅಲ್ವಾ? ನಿನ್ ಲೆವೆಲ್ ಏನು, ನನ್ ಲೆವೆಲ್ ಏನು ಅಂತ ಗೊತ್ತಿದ್ಯಾ ನಿಂಗೆ? ಗೊತ್ತಿದ್ದು ನಿನ್ ಕೈಯಾರ ಪ್ರಸಾದ ನನಗ್ ಕೊಡ್ತೀಯ? ಯಾಕೆ ಚಿಕ್ಕ ಯಜಮಾನ್ರೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ನಾನ್ ಬೇರೆ ನೀವು ಬೇರೆನಾ? ನಾವು ಈ ತರ ಎಲ್ಲ ಮುಂಚೆ ಎಲ್ಲ ತಿಂತ ಇದ್ವಲ್ಲ. ಅದು ಆಗ ನಿನಗ್ ಫ್ರೀ ಬಿಟ್ಟು ಬಿಟ್ಟುನೆ ನನ್ ತಲೆ ಮೇಲೆ ಬಂದು ಕೂತಿರೋದು. ವಿಕ್ರಮ್, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಶಿವಾನಿ ಅವರೇ, ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನೆ ನೀನೇನು ನಿನ್ ಯೋಗ್ಯತೆ ಅಂತ ಮೊದಲು ತಿಳ್ಕೊ. ಇರೋದ್ ಲೋ ಲೆವೆಲ್, ಮಾತ್ ಮಾತ್ರ ಹೈ ಕ್ಲಾಸ್. ಸಾರಿ ಚಿಕ್ಕ ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ. ನನ್ನ ಲೆವೆಲ್ ಏನು ಅಂತ ಇವತ್ತು ನನಗೆ ಗೊತ್ತಾಯ್ತು. ತ್ರಿಶೂಲ್, ಒಂದ್ ನಿಮಿಷ ನಿಂತ್ಕೊಳ್ಳಿ. ತ್ರಿಶೂಲ್ ಮೇಡಮ್, ನಮ್ಮ ಲೆವೆಲ್ ತಕ್ಕನಾಗಿರೋ ಜೊತೆ ನಾವಿರ್ಬೇಕು. ನಮ್ಮ ಲೆವೆಲ್ ಇದಲ್ಲ. ತ್ರಿಶೂಲ್, ತ್ರಿಶೂಲ್, ಕೈ ಕಾಲು ತೊಳ್ಕೊಂಡ್ ಬಾ, ಊಟಕ್ಕೆ ಬಡಿಸ್ತೀನಿ. ಅಯ್ಯೋ ತ್ರಿಶೂಲ್, ಏನು ಇದು ಕೈ? ಎಲ್ಲಿ ಇಷ್ಟು ದೊಡ್ಡ ಬ್ಯಾಂಡೇಜು? ಅಯ್ಯೋ ದೇವ್ರೆ, ಏನಾಯ್ತು? ಅಮ್ಮ, ಅದು ಏನಿಲ್ಲಮ್ಮ. ಇಷ್ಟು ದೊಡ್ಡ ಬ್ಯಾಂಡೇಜ್ ಹಾಕೊಂಡಿದ್ಯಾ? ಕೇಳಿದ್ರೆ ಏನು ಇಲ್ಲ ಅಂತಿದ್ಯಲ್ಲೋ. ಏಟಾಗುವಂತ ಕೆಲ್ಸ ಏನು ಮಾಡಕ್ ಹೋಗಿದ್ದೆ ನೀನು? ಅಮ್ಮ, ಎಡು ಬಿದ್ದಮ್ಮ. ಸುಳ್ಳು ಹೇಳ್ಬೇಡ. ಎಡು ಬೀಳಕ್ ನೀನೇನ್ ಚಿಕ್ಕ ಮಗುನೇನೋ? ನಿಜ ಹೇಳು, ಯಜಮಾನ್ರ ಮನೆಯವ್ರು ಯಾವ್ದೋ ಕೆಲ್ಸ ಹೇಳಿದಾರೆ, ಆ ಕೆಲ್ಸ ಮಾಡಕ್ ಹೋಗಿದ್ದಾನೆ ನೀನ್ ಈ ತರ ಏಟ್ ಮಾಡ್ಕೊಂಡ್ ಬಂದಿರೋದು. ಅದು ನನಗ್ ಗೊತ್ತು ಕಣೋ, ನೀನ್ ಅವ್ರ ಮನೆಯವ್ರ ಸಹಾಯ ಮಾಡಕ್ ಹೋಗಿನೇ ಈ ತರ ಏಟ್ ಮಾಡ್ಕೊಂಡ್ ಬಂದಿರೋದು. ನಿಮ್ಮ ಅಪ್ಪನೂ ಹೀಗೆ ಕಣೋ, ಯಾವಾಗ ನೋಡಿದ್ರು ಯಜಮಾನ್ರು ಮನೆಯವ್ರಿಗೋಸ್ಕರ ಪ್ರಾಣನು ಕೊಟ್ಬಿಡ್ತಾರೆ. ನನಗೆ ಹೀಗಾಗಿರೋದಕ್ಕೆ ನನ್ನ ಜೊತೆ ಅಪ್ಪನೂ ಯಾಕಮ್ಮ ಸೇರಿಸಿ ಬೈತಾ ಇದೆಯಾ? ಬೈದೆ ಇನ್ನೇನ್ ಮಾಡ್ಲೋ, ಅವರೇ ತಾನೇ ನಿನ್ಗೆ ಈ ತರ ಬುದ್ಧಿ ಕಲ್ಸಿರೋದು. ಯಾವಾಗ ನೋಡಿದ್ರು ಯಜಮಾನ್ರು ಮನೆಯವ್ರ ದೇವ್ರು ಅಂತೇಳಿ 3 ಹೊತ್ತು ಅವ್ರ ಮನೆ ಕೆಲಸ ಮಾಡ್ಕೊಂಡಿರೋ ತರ ಅಭ್ಯಾಸ ಮಾಡಿರೋದು. ನಿಮ್ಮಿಬ್ಬರಿಗೆ ಅವ್ರ ಮನೆಯವ್ರು ಖುಷಿಯಾಗಿದ್ರೆ ಅಷ್ಟೇ ಸಾಕು. ಇಲ್ಲಿ ನನ್ ಕಷ್ಟ ಸಂಟ ಕೇಳೋರು ಯಾರು ಗತಿ ಇಲ್ಲ. ನಿಮ್ಮಿಬ್ಬರಿಗೂ ಅದ್ ಯಾವಾಗ ಬುದ್ಧಿ ಬರುತ್ತೋ ಏನೋ. ಯಾಕೋ ತ್ರಿಶೂಲ್, ಹೆತ್ಗಳನ್ನ ನೋಸ್ತ್ಯಾ? ನಿನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನಗ್ ತಡ್ಕೊಳ್ಳೋ ಶಕ್ತಿ ಇಲ್ಲ ಕಣೋ. ಸಾರಿ ಮಾ, ಇನ್ಮೇಲೆ ಹೀಗೆಲ್ಲ ಆಗಲ್ಲ. ಪ್ರತಿ ಸರಿ ಇದೇ ತರ ಹೇಳ್ತೀಯ, ಮತ್ತೆ ಅವ್ರ ಸೇವೆ ಮಾಡಕ್ ಹೋಗಿ ಈ ತರ ಏಟ್ ಮಾಡ್ಕೊಂಡ್ ಬರ್ತೀಯ. ಆ ತರ ಎಲ್ಲ ಆಗೋದಿಲ್ಲಮ್ಮ. ಹೀಗಾಗಲ್ಲ ಅಂದ್ರೆ ಮತ್ತೆ ಯಾವ ತರನ ಆಗ್ಬೇಕು?
ಹೋಗೋ, ನಿಮ್ ಯಜಮಾನ್ರ ಮನೇಲಿ ಕರೀತಾ ಇದಾರಂತೆ, ತುಂಬಾ ಕೆಲಸ ಇದೆಯಂತೆ ಅವ್ರ ಮನೇಲಿ, ಹೋಗ್ ಮಾಡು. ನಿಮ್ಮಿಬ್ಬರಿಗೆ ನನ್ನ ಅವಶ್ಯಕತೆ ಇಲ್ಲ. ಇಲ್ಲಮ್ಮ, ನಾನು ಹೋಗಲ್ಲ. ಏನು, ನೀನ್ ಹೋಗೋದಿಲ್ಲ ಅಂತಿದ್ಯಾ? ಇನ್ಮೇಲೆ ನಾನು ಆ ಮನೆಗೆ ಹೋಗೋದಿಲ್ಲ.